ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವೊಂದು ಮಾಡುವ ಲೈಕಿಂದ ನನಗೆ ತುಂಬ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಸೊ ನನ್ನ ವಿಡಿಯೋದಲ್ಲಿ ತಪ್ಪಿದ್ರೆ ನಿಮ್ಗೆ ಇನ್ನೂ ತಪ್ಪು ಕಾಣಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಇವತ್ತಿನ ಒಂದು ಎಪಿಸೋಡ್ ಏನಾಯಿತು. ಸೊ ಇವತ್ತಿನ ಎಪಿಸೋಡಲ್ಲಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳದ್ದೇ ಒಂದು ಎಂಟ್ರಿನ ತೋರಿಸಿದ್ರು. ಸೊ ಎಂಟ್ರಿಲಿ ಏನೆಲ್ಲ ಆಯಿತು ಅಂತ ನಿಮಗೆ ಮೇನ್ ಏನಿದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಪೂರ್ತಿ ಸ್ಟೋರಿನ ಬಿಚ್ಚಿಡಲ್ಲ. ಯಾಕಂತಂದರೆ ನಾನು ಒಂದು ಕೆಲಸ ಮುಗಿಸಿ ನೈಟ್ ಬಂದು ನಾನು ಇಲ್ಲಿ ವೀಡಿಯೋ ಮಾಡಿ ಬಿಗ್ ಬಾಸ್ ನೋಡ್ಕೊಂಡು ವೀಡಿಯೋ ಮಾಡೋದು ತುಂಬ ಲೇಟ್ ಆಗುತ್ತೆ. ಸೊ ಅಲ್ಲಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಕವರ್ ಅಪ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಒಂದು ವೀಡಿಯೋಗಳಲ್ಲಿ ತಪ್ಪಿದ್ರೆ ತಪ್ಪಾಗಿ ಮಾತಾಡ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ತುಂಬ ಪ್ರೀತಿ ತೋರಿಸ್ತಾ ಇದೆ. ಇದೇ ಥರ ಪ್ರೀತಿ ಇನ್ನು ಮುಂದೆ ಈ ಚಾನಲ್ ಇರಲಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಫಸ್ಟ್ ವೆಲ್ಕಮ್ ಎಂಟ್ರಿಯಾಗಿ ಮನೆ ಒಳಗಡೆ ಬಂದಿದ್ದು ನಮ್ಮ ರಾಘವ್ ಅವರು ಬೆಳಗ್ಗೆ ಬಂದರು. ಸೊ ಎಲ್ಲರನ್ನ ವೇಕಪ್ ಮಾಡಿ ಎಬ್ಬಿಸಿದ್ರು. ಇಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸ್. ಏನಂತಂದರೆ, ನೀವು ಯಾರನ್ನ ಇಲ್ಲಿ ವೇಕಪ್ ಅಂದರೆ ಎಬ್ಬಿಸಕ್ಕೆ ಇಷ್ಟಪಡ್ತೀರಾ, ಮಲಗಿರೋಂಥವ್ರನ್ನ ಯಾರನ್ನ ಎಬ್ಬಿಸ್ತೀರಾ. ಸೊ ಹಂಗೆ ಯಾರಾದ್ರೂ ನಿಮ್ಮ ಪ್ರಕಾರ ಯಾರಾದಿದ್ರೆ ಸೊ ಅವರಿಗೆ ಒಂದೊಂದು ಬಕೆಟ್ ನೀರು ಹಾಕಿ ಒಂದು ಕಾರನ್ನು ಕೊಟ್ಟು ಅವ್ರನ್ನ ನೀವು ಎಬ್ಬಿಸಬೇಕು, ಎಚ್ಚೆತ್ಕೊಳ್ಳಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಒಂದನೇದಾಗಿ ಆಯ್ಕೆ ಮಾಡಿದ್ದು ಕಾಕ್ರೋಚ್ ಅವ್ರನ್ನ. ಸೊ ಕಾಕ್ರೋಚ್ ಅವರು ಯಾವ ರೀತಿ ಹೊರಗಡೆ ಇದ್ದಾರೋ ಆ ರೀತಿ ಒಳಗಡೆ ಇಲ್ಲ. ಸೊ ಇಲ್ಲಿ ತುಂಬ ಅವರು ಒಂದು ಡಿಫ್ರೆಂಟ್ ಆಗಿದ್ದಾರೆ. ಸೊ ಅವರು ಎಚ್ಚೆತ್ಕೊಳ್ಬೇಕು. ಸೊ ಅವ್ರಿಗೆಲ್ಲರ ಗೇಮ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಆಡಬೇಕು ಅಂತ ಅವ್ರಿಗೆ ಮೇಲೆ ನೀರಕ್ಕೆ ಅವ್ರನ್ನ ಮಾಡ್ತಾರೆ. ಅದಾയത് ಸೆಕೆಂಡ್ ಒನ್ ಬಂದ್ಬಿಟ್ಟು ಧ್ರುವಂತ್ ಅವರು ಸಿಂಪತಿಕಾಗಿ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಗಾಸಿಪ್ ಎಲ್ಲ ಕಡೆ ಇದೆ. ಸೊ ಅದು ಅವರ ಆಟನ ನೈಜ ಆಟನ ಆಡ್ತಾ ಇಲ್ಲ. ಸೊ ಇಲ್ಲಿ ಧ್ರುವಂತಾಗಿ ಇಲ್ಲ ಅನ್ನೋದನ್ನ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಅವ್ರು ನೀರು ಹಾಕ್ತಾರೆ. ಮೂರನೇದಾಗಿ ಬಂದ್ಬಿಟ್ಟು ನಮ್ಮ ರಾಜಮಾತೆ, ಗೌರವಯುತವಾಗಿ ಹೇಳ್ಬೇಕಾಗುತ್ತೆ ಅವ್ರಿಗೆ, ನಮ್ಮ ರಾಜಮಾತೆ ಅಶ್ವಿನಿ ಗೌಡ ಅವರು ಬಂದು ಕೂತ್ಕೋತಾರೆ ಸರದಿಯಲ್ಲಿ. ಸೊ ಅವ್ರನ್ನ ರಘುವರು ಕರೀತಾರೆ. ಸೊ ರಘುವನ್ನು ಕರೆದ ತಕ್ಷಣ ನೀರು ಹಾಕ್ಬಿಟ್ಟು ಇವರು ಹೊರಗಡೆ ಯಾವ ರೀತಿ ಒಂದು ಹೆಣ್ಣಿಗೆ ಸ್ಟ್ಯಾಂಡ್ ತಗೋತಾರೋ, ಹೊರಗಡೆ ಯಾವ ರೀತಿ ಇವರು ಹೋರಾಟ ಮಾಡ್ತಾರೋ, ಹೊರಗಡೆ ಯಾವ ರೀತಿ ಇವರು ಒಂದು ಹೆಣ್ಣಿಗೆ ನ್ಯಾಯ ಆದರೆ ಅದನ್ನು ನ್ಯಾಯ ಕೊಡಿಸೋಕ್ಕೆ ಹೋರಾಟ ಮಾಡ್ತಾರೋ, ಅದೇ ರೀತಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅದೇ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾರೆ, ಬೇಕಾಬಿಟ್ಟಿ ಮಾತಾಡ್ತಾರೆ. ಸೊ ನೀನು ಏನಂತ ನಂಗೆ ಗೊತ್ತು, ಸೊ ನೀ ಎಲ್ಲಿಂದ ಬಂದಿ ಅಂತ ನಂಗೆ ಗೊತ್ತು, ಇದನ್ನೆಲ್ಲ ಮಾತಾಡ್ತಾರೆ. ಇದನ್ನು ಇವರು ಚೇಂಜ್ ಮಾಡ್ಕೋಬೇಕಂತ ಹೇಳಿ ಅವ್ರ ಮೇಲೆ ನೀರು ಹಾಕ್ತಾರೆ. ಅದೇ ಒಂದು ಸಿಟ್ಟು ಕೋಪ ಅವ್ರ ಮನಸ್ಸಲ್ಲಿತ್ತು ಅಂತ ಅನ್ಕೋತೀನಿ. ಮುಂದೆ ಹೇಳ್ತೀನಿ ಇದನ್ನು. ಸೊ ಅದೇ ಒಂದು ಸಿಟ್ಟು ಕೋಪ ಅವ್ರಲ್ಲಿತ್ತು ಅಂತ ಅನ್ಕೋತೀನಿ. ಅದೇ ಈ ಮುಂದಿನ ಜಗಳಕ್ಕೆ ಕಾರಣ ಆಯಿತು ಅಂತ ನನಗೆ ಅನಿಸಿದ್ದು. ಸೊ ಅದಾದಮೇಲೆ ಧನುಷ್ ಅವ್ರನ್ನ ಕರೆಸ್ತಾರೆ. ಸೊ ನೀನು ಒಳ್ಳೆ ಟಾಸ್ಕ್ ಆಡ್ತೀಯಪ್ಪ, ಆದರೆ ನೀನು ಟಾಸ್ಕಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತೀಯಾ, ಬೇರೆ ಒಂದು ಮನೆಯಲ್ಲಾಗಲಿ ಜಗಳದಾಗಲಿ ಯಾವುದ್ರ ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ. ನೀನು ಒಳ್ಳೆಯ ಸ್ಟ್ರಾಂಗ್ ಕಂಟೆಸ್ಟ್, ನೀನು ಓಪನ್ ಅಪ್ ಆಗಬೇಕಂತ ಅವರಿಗೆ ತಿಳಿಸಿ ಹೇಳ್ತಾರೆ. ಸೊ ಇಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಇಂಗ್ಲೀಷ್ ಎರಡು ಕೂಡ ಮಾತಾಡ್ತಾರೆ. ಪೂರ್ತಿ ಇಂಗ್ಲೀಷಲ್ಲೇ ಮಾತಾಡಲಿಲ್ಲ, ಪೂರ್ತಿ ಕನ್ನಡದಲ್ಲೂ ಮಾತಾಡಲಿಲ್ಲ. ಸೊ ಎರಡು ಕೂಡ ಮಿಕ್ಸ್ ಮಾಡಿ ಮಾತಾಡ್ತಿದ್ರು. ಇಲ್ಲಿ ಎಲ್ಲೋ ಅಶ್ವಿನಿ ಅವರಿಗೆ ಕನ್ನಡ ಪ್ರೇಮ ಉಕ್ಕಿ ಹರಿತು. ಸೊ ಇದಕ್ಕೆ ನಾನು ಅವರಿಗೆ ಕರೆಕ್ಟ್ ಅಂತೀನಿ. ಕನ್ನಡ ನಮ್ಮ ಒಂದು ಸೀಸನ್ಗಳಲ್ಲಿ ಕನ್ನಡ ಜಾಸ್ತಿ ಮಾತಾಡಬೇಕು ನಾವು. ಯಾಕಂದರೆ ಇಲ್ಲಿ ಮಾಳು ಇದ್ದಾರೆ, ಚಂದ್ರಪ್ರಭಾ ಇದ್ದಾರೆ, ಮಲ್ಲಮ್ಮ ಇದ್ದಾರೆ, ಗಿಲ್ಲಿ ಇದ್ದಾರೆ. ಸೊ ಇವ್ರಿಗೆ ಅಷ್ಟೊಂದು ಇಂಗ್ಲೀಷ್ ಅರ್ಥ ಆಗಲ್ಲ. ಸೊ ಹಂಗಾಗಿ ಕನ್ನಡ ಮಾತಾಡಿದ್ರೆ ಅವರು ಕೂಡ ಅರ್ಥ ಆಗುತ್ತೆ. ಇದು ನಾನು ಒಪ್ಕೋತೀನಿ. ಇದನ್ನಕ್ಕೆ ನಾನು ಯಾವುದೇ ರೀತಿಯ ಒಂದು ಏನು ಒಂದು ಅವ್ರ ಬಗ್ಗೆ ಸಿಟ್ಟಿಲ್ಲ, ಕೋಪ ಏನು ನನಗೆ ಅಶ್ವಿನಿ ಅವ್ರ ಮೇಲೆ ಇಲ್ಲ. ಆದರೆ ಯಾವ ವಿಷಯನ ನಾವು ಯಾವ ರೀತಿ ಹೇಳ್ತಾ ಇದೀವಿ ಅನ್ನೋದು ಮೇನ್ ಮುಖ್ಯ ಆಗುತ್ತೆ. ಸೊ ವ್ಯಕ್ತಿ ಮೇಲೆ ನೀವು ಭಾಷಾಭಿಮಾನದಿಂದ ಹೇಳ್ತಾ ಇದ್ರು ಅಥವಾ ನಿಮ್ಮ ಮೇಲೆ ಅವರು ನೀರು ಹಾಕಿದ್ರು ಒಂದು ಸಿಟ್ಟಿನಿಂದ ಹೇಳ್ತಾ ಇದ್ರು, ಅದನ್ನು ನಿಮಗೆ ಬಿಟ್ಟಿದ್ದು ಮಾತಾಡೋ ಶೈಲಿಯಲ್ಲಿ ಗೊತ್ತಾಗುತ್ತೆ ಅದು ಏನಂತ. ಸೊ ಇಲ್ಲಿ ಮೊದಲೇ ರಾಘವರು ಯಾವ ರೀತಿ ಅನ್ನೋದು ಗೊತ್ತು. ಸೊ ಸಿಟ್ಟಾಗಲ್ಲ. ಸೊ ಅವ್ರು ಯಾವ ರೀತಿ ಸಿಟ್ಟಿನಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ ಅಂತ ಅವರೇ ಹೇಳಿದ್ರು. ಸೊ ಅದೇ ರೀತಿ ಅಲ್ಲೋ ಒಂದು ಕಡೆ ಏಕವಚನದಲ್ಲಿ ಮಾತನಾಡಿಬಿಟ್ರು. ಅದು ತಪ್ಪು, ಮಾತಾಡಬಾರ್ದು, ನಾನೊಂದು ಒಪ್ಕೋತೀನಿ. ಆದರೆ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ನೀವು ಅಂತ ಮಾತಾಡಿ, ನೀನು ಅಂತ ಮಾತಾಡಬಾರ್ದು ಅಂತ ಪದೇ ಬೆರಳು ತೋರಿಸಿ ಮಾತಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ಸೊ ಇಲ್ಲಿ ನನಗೆ ಒಂದು ಕಾಡುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಕರೆಕ್ಟ್ ಆಗಿದೆ, ಒಂದು ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡಬೇಕು, ಅದು ಒಂದು ಗಂಡಸಿನ ಒಂದು ಕರ್ತವ್ಯ ಆಗಿರುತ್ತೆ, ಇದಕ್ಕೆ ನಾನು ಒಪ್ಪುತ್ತೀನಿ. ಆದರೆ ಇಲ್ಲಿ ಇದೇ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಜೊತೆ ಮಾತನಾಡ್ತಿರುವಾಗ ಏಕವಚನದಲ್ಲಿ ಹೋಗಿ ಬಾರೆ ಮುಚ್ಕೊಂಡು ಬಳ್ಕೊಳ್ಳಿ ಅನ್ನುವಂಥ ಶಬ್ದನ ಯೂಸ್ ಮಾಡ್ಬೋದಾ? ಇದು ಎಷ್ಟು ಸರಿ ಅನಿಸುತ್ತೆ ನಿಮಗೆ? ನೀವೇ ಕಮೆಂಟ್ ಮಾಡಿ ಹೇಳಿ. ಇನ್ನೊಬ್ಬರ ಮೇಲೆ ಇವರು ವಾದ ಮಾಡೋಕ್ಕೆ ಹೋದಾಗ ಸೊ ಇಲ್ಲಿ ಏನೂ ಇರಲಿಲ್ಲ, ನೀಟಾಗಿ ನಡೀತಾ ಇತ್ತು. ಅವರು ಬಿಗ್ ಬಾಸ್ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ರೂಲ್ಸ್ ಬುಕ್ಕಲ್ಲಿ ಏನೇನಿದೆಯೋ ಅವ್ರಿಗೆ ಗೊತ್ತು, ಅದು ನಮ್ಗೆ ಗೊತ್ತಿರಲ್ಲ. ಸೊ ಅದೆಲ್ಲ ಓದ್ಕೊಂಡು ಬಂದಿರ್ಬೋದು. ಆದರೆ ಕನ್ನಡಕ್ಕೆ ಆದ್ಯತೆ ಇದೆ, ಅದು ಬೇಕಾದ್ರೆ ನಾನು ಒಪ್ಕೋತೀನಿ. ಯಾಕಂದ್ರೆ ಸುದೀಪ್ ಸರಿ ಹೇಳಿರೋದು ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಬೇಕು ಅಂತ ಈ ಒಂದು ಸೀಸನಲ್ಲಿ. ಸೊ ಹಾಗಾಗಿ ಕನ್ನಡಕ್ಕೆ ಆದ್ಯತೆ ಇದೆ, ಅದಕ್ಕೆ ಒಪ್ಕೋತೀನಿ. ಆದರೆ ಇದನ್ನು ಹೇಳುವ ರೀತಿ ಚೆನ್ನಾಗಿ ಹೇಳಬೇಕು. ಇದಕ್ಕೆ ಪುಷ್ಟಿ ಕೊಡುವಂತೆ ಅಶ್ವಿನಿ ಅವರ ಬಾಲ ಅಂತ ನಾನು ಕರಿತೀನಿ. ಜಾನ್ವಿಯವರು ಬರ್ತಾರೆ, ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಇವಳು ನೀನು ಅಂತ ಮಾತಾಡಬಾರ್ದು, ಹಾಗಿದ್ರೆ ಮಾತಾಡಿದ್ರೆ ಮನೆ ಬಿಟ್ಟು ಹೊರಗೆ ಹೋಗು ಅಂತ ಹೇಳ್ತಾರೆ. ಸೊ ಮನೆ ಬಿಟ್ಟು ಆಚೆ ಹಾಕುವಂಥ ಒಂದು ಅರ್ಹತೆ ಒಂದು ಏನಿದೆ, ಇವ್ರು ಮನೆ ಬಿಟ್ಟು ಹೋಗುವಂತ ಹೇಳುವಂಥ ಒಂದು ಅರ್ಹತೆ ಇವ್ರಿಗಿಲ್ಲ. ಸೊ ಅದು ಏನಿದ್ರು ಬಿಗ್ ಬಾಸ್ ಅವ್ರು ಏನು ಹೇಳ್ತಾರೋ ಅದನ್ನ ಮಾಡಬೇಕು ಆಗ್ತದೆ. ಸೊ ಅದು ಬಿಟ್ಟು ನೀನು ಆಚೆ ಹೋಗು, ಮನೆ ಬಿಟ್ಟು ಹೋಗಂದ್ರೆ ಇದು ಇವ್ರ ಮನೆಗೆ ಬಂದಿದ್ದಾರೆ. ಅವರು ಬಂದಿರೋದು ಬಿಗ್ ಬಾಸ್ ಮನೆಗೆ, ಕರ್ಸಿರೋದು ಬಿಗ್ ಬಾಸ್ ಅವರು. ಸೊ ಹಾಗಾಗಿ
ಇಲ್ಲಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು. ಮತ್ತೆ ನಾಯಿ ಬಲ ಡೊಂಕ್ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಪ್ರಾಬಬಲಿ ಅದು ಅವ್ರನ್ನ ಕಲ್ಕೋತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರ ಬುದ್ಧಿನ ಅದೇ ರೀತಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಅವ್ರ ಮೈಂಡಲ್ಲಿ ಇದ್ರೆ ನಾನು ಹೇಳ್ಬೇಕದನ್ನ, ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಅಶ್ವಿನಿ ಅವರಿಗೆ ಒಂದು ಚೂರು ಇಷ್ಟ ಇಲ್ಲ. ಅವರಿಗೆ ಅದನ್ನ ಕಂಡ್ರೆ ಆಗ್ತಾರೆ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಮುಂದೆ ಹೇಳ್ತೀನಿ, ನೀನು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಅಂತ ನಾನು ಮುಂದೆ ಅದನ್ನ ಹೇಳ್ತೀನಿ. ಸೊ ಇದಾದ್ಮೇಲೆ ಇಲ್ಲಿ ಸೆಕೆಂಡ್ ಒನ್ ನಮ್ಮ ಒಂದು ರಿಷಾ ಅವರು ಬರ್ತಾರೆ. ರಿಷಾ ಗೌಡ ಅವರು ಬಂದು ಅವ್ರಿಗೂ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಇಲ್ಲಿ ಯಾರ್ಯಾರು ಹೆಂಗೆ ಯಾರ್ಯಾರು ಮುಖವಾಡ ಹೆಂಗಿದೆ ಅಂತ ಅಲ್ಲಿ ನೀವು ಹೇಳಿ ಅಂದಾಗ, ಸೊ ಇಲ್ಲಿ ಫಸ್ಟ್ ಆಗಿ ಇವರು ಹೇಳೋದು ಕಾಕ್ರೋಚ್ ಸುದ್ದಿ ಅವ್ರನ್ನ ಅಂತ. ಸೊ ಇವರು ಧ್ರುವಂತ್ ಅವ್ರನ್ನ ಹೇಳ್ತಾರೆ. ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಇಲ್ಲಿ ಆಟ ಆಡ್ತಿದ್ದಾರೆ. ಸೊ ಇವರು ಯಾವ ರೀತಿ ಇದಾರೋ ಆ ರೀತಿ ಇಲ್ಲ, ಸಿಂಪತ್ತಿನ ಕಾರ್ಡನ್ನ ಇಲ್ಲಿ ಪ್ಲೇ ಮಾಡಿ ಮುಖವಾಡ ಧರಿಸ್ಕೊಂಡು ಇಲ್ಲಿ ಸಿಂಪತ್ತಿಗೋಸ್ಕರ ಆಡ್ತಿದ್ದಾರೆ ಅಂತ ಅವರು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಅದನ್ನ ಹೊಡಿತಾರೆ. ಸೊ ಅದು ಎಲ್ಲೋ ಧ್ರುವಂತ್ ಅವರಿಗೆ ಅದು ಮನಸ್ಸಿಗೆ ತಾಟಿದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಸೊ ಇದಾದ್ಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಕ್ರೋಚ್ ಅವರನ್ನ ನಾನು ಯಾವ ರೀತಿ ಅನ್ಕೊಂಡಿದ್ದೋ ಆ ರೀತಿ ಇಲ್ಲ. ಸೊ ವಿಲನ್ ಆಗಿ ಯಾವ ರೀತಿ ಇದ್ರು ಆ ರೀತಿ ಒಳಗಡೆ ಇಲ್ಲ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯಲ್ಲಿ ಆಟ ಆಡ್ತಿದ್ದಾರೆ. ಅವರು ಕೂಡ ಎಚ್ಚೆತ್ಕೊಳ್ಬೇಕು. ಸೊ ಅವರಾಗೆ ಇರಬೇಕು ಮನೆ ಒಳಗಡೆ ಅಂತ ಹೇಳ್ಬಿಟ್ಟು ಅದು ಹೊಡಿತಾರೆ. ಅದು ಅವರಿಗೆ ಕಾಕ್ರೋಚ್ ಅವರಿಗೆ ಸ್ವಲ್ಪ ಏನು ಹಿಂಗಂದ್ಳಲ್ಲ ಅಂತ ಬರುತ್ತೆ. ಸೊ ಅಲ್ಲಿ ಕೂಡ ಉಪ್ಪು ಖಾರ ಹಾಕುವಂತ ಕೆಲಸ ಅಶ್ವಿನಿ ಅವರು ಮಾಡ್ತಾರೆ. ಅದನ್ನು ಮುಂದೆ ಹೇಳೋಣ. ಸೊ ಇದಾದ್ಮೇಲೆ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆನೇ ಒಪಿನಿಯನ್ ಬರುವಂತ ಒಂದು ಕ್ವಶನ್ ನಾಗ ಬಿಗ್ ಬಾಸ್ ಅವ್ರು ಕೇಳ್ತಾರೆ. ಸೊ ನಾಟಕೀಯ ಅಂತ ಯಾರು ಅನ್ಸುತ್ತೆ? ಸೊ ಇಲ್ಲಿ ಯಾರು ಗದ್ದಲ ಸೃಷ್ಟಿ ಮಾಡಿ ಅದರಲ್ಲಿ ನಾನಿಲ್ಲ ಅಂತ ಸೈಡಲ್ಲಿ ಇರ್ತಾರೆ, ಈ ರೀತಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದಕ್ಕೆ ಯಾರು ಅಂತ ಕೇಳಿದಾಗ ಅಶ್ವಿನಿ ಗೌಡವನ್ನ ಅವರು ಚೂಸ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಕ್ವಶನ್ಗೆ ಪರ್ಫೆಕ್ಟ್ ಆಗಿರುವಂತ ಒಂದು ವ್ಯಕ್ತಿ ಅಂದ್ರೆ ಅದು ಅಶ್ವಿನಿ ಗೌಡ ಅವರೇ. ಸೊ ಅವರು ನನಗೆ ಎಲ್ಲೋ ಸರಿಯಾಗಿ ಹೇಳಿದ್ರು ಅಂತ ಅನ್ನಿಸ್ತು ರಿಷಾ ಗೌಡ ಅವರು. ಸೊ ಆನೆ ನಡೆದಿದ್ದ ದಾರಿ ಅಂತ ಯಾವಾಗಲೂ ಆನೆದೇ ದಾರಿ ಸರಿಯಾಗಿರಲ್ಲ. ಸೊ ಅದನ್ನ ಚೇಂಜ್ ಮಾಡ್ತೀನಿ, ತಿದ್ದುಕೊಳಕ್ ಮಾಡ್ತೀನಿ ಅಂತ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ. ಸೊ ಇಷ್ಟ ಆಯ್ತು ಕಾನ್ಫಿಡೆನ್ಸ್ ಅವ್ರದ್ದು. ಬಟ್ ಇದೇ ರೀತಿ ಕಾನ್ಫಿಡೆನ್ಸ್ ಅವ್ರು ಮುಂದೆನೂ ಇರಲಿ ಅಂತ ನಾನು ಅನ್ಕೋತೀನಿ. ಸೊ ಅಶ್ವಿನಿ ಗೌಡ ಅವ್ರದ್ದು ತೀರಾ ಅತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಸಪೋರ್ಟ್ ಬಂದ್ಬಿಟ್ಟು ನಮ್ಮ ಜಾನ್ವಿ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಒಳಗಡೆ ಒಂದಿಷ್ಟು ಕಾಮಿಡಿ ತರಲೆಗಳು ಆಗ್ತವೆ. ಏನಪ್ಪಾ ಅಂತಂದ್ರೆ ರಿಷಾ ಅವರು ಮತ್ತೆ ಗಿಲ್ಲಿ ಅವರು ಸ್ವಲ್ಪ ಇದಾಗುತ್ತೆ. ಸೊ ಗಿಲ್ಲಿ ಕಾವ್ಯನ ಉರ್ಸಕ್ಕೋಸ್ಕರ ಸ್ವಲ್ಪ ಹಂಗೆ ಮಾಡಿ ಪಾಪ ಗಿಲ್ಲಿ ಅವ್ರಿಗೆ ರಾಖಿ ಕಟ್ಟೆ ಬಿಡ್ತಾರೆ ಕಾವ್ಯ ಅವರು. ಸೊ ಅಲ್ಲಿ ಸ್ವಲ್ಪ ಫನ್ನಿ ಆಗಿತ್ತು. ಸೊ ಜಾಸ್ತಿ ಕಾವ್ಯನ ಬಿಟ್ಟು ಜಾಸ್ತಿ ರಿಷಾ ಗೌಡ ಹಿಂದೆ ಹೋಗ್ತಾನೆ ನಮ್ಗೆ ಇಲ್ಲಿ. ಸೊ ಅಲ್ಲಿ ಸ್ವಲ್ಪ ಕಾಮಿಡಿ ಇತ್ತು. ಅವ್ನು ಇರೋದೇ ಹಾಗೆ, ಗಿಲ್ಲಿ ಅವ್ರು ಇರೋದೇ ಹಾಗೆ. ಸೊ ಏನ್ ಮಾಡೋಕ್ಕಾಗಲ್ಲ. ಸೊ ಅದೇ ಒಂದು ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇರೋದು, ಅದನ್ನ ಸಹಿಸ್ಕೊಳಕ್ ಆಗ್ತಲ್ಲ ಈ ಒಬ್ರಿಗೂ. ಸೊ ಹಾಗಾಗಿ ತಂದಿಡೋದು ಮಾಡೋದು. ಸೊ ಇದಾದ್ಮೇಲೆ ಇಲ್ಲಿ ಸ್ವಲ್ಪ ಜಗಳ ಆಗುತ್ತೆ ಲೈಟ್ ಆಗಿ ಮಲ್ಲಮ್ಮ ಮತ್ತೆ ಧ್ರುವಂತು ಮತ್ತೆ ಗಿಲ್ಲಿ ಅವ್ರ ನಡುವೆ. ಅಲ್ಲಿ ಒಂದು ನೆಲಕ್ಕೆತ್ತಿರುವಂತ ಚಕ್ರನ ಕೊಟ್ಬಿಟ್ಟು ಇದರ ಬಗ್ಗೆ ಯಾರು ಹೊಳ್ಳುತ್ತೆ ಅಂತ ಕೇಳಿದಾಗ ಅಲ್ಲಿ ಮಲ್ಲಮ್ಮ ಅವರು ಮತ್ತೆ ಧ್ರುವಂತ್ ಅವ್ರು ಹೇಳ್ತಾರೆ. ಗಿಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಮಲ್ಲಮ್ಮ ಬೇಡ 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 ಅಂದ್ರು ಧ್ರುವಂತ್ ಅವರು ಹಿಂದೆನೆ ಹೋಗ್ತಾರೆ ಅಂತ ಈ ರೀತಿ ಒಂದೇನೋ ಅವರು ಒಪಿನಿಯನ್ ಹೇಳ್ತಾರೆ. ಸೊ ಅದನ್ನ ನೀನ್ ಯಾಕೆ ಹೇಳಿದೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರಾಗಿ ಜಗಳ ಆಗುತ್ತೆ. ಸೊ ಅದು ಅವ್ರ 3 ಜನರ ಒಂದು ಕಾನ್ವರ್ಸೇಷನ್ ಇರುತ್ತೆ. ಸೊ ಅವ್ರು ಏನ್ ಮಾತಾಡಿದ್ರೆ ಕ್ಲೇಮ್ ಮಾಡ್ಕೊತಾನೆ. ಬಟ್ ಇಲ್ಲಿ ಹುಳಿ ಹಿಂಡು ಕೆಲಸನ ಅಶ್ವಿನಿ ಗೌಡ ಅವ್ರು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಇದನ್ನ ಎತ್ತಿ ಹೇಳ್ತಾ ಹುಳಿ ಅಂದ್ರೆ ಮೂವರ ನಡುವೆ ಏನ್ ಜಗಳ ಇದೆಯಲ್ಲ, ತಂದಿಡೋ ಕೆಲಸ ಮಾಡ್ತಾ ಮಲ್ಲಮ್ಮನ ಧ್ರುವಂತನ ನನ್ನ ಕಡೆ ತಿಳ್ಕೊಬೇಕು ಅನ್ನುವಂತ ಒಂದು ಮೈಂಡ್ ಇದೆ, ಏನಿದು ಗೊತ್ತಿಲ್ಲ. ಸೊ ಈ ಕೆಲಸನ ಅವರು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದುಂಟು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನೀವು ಅದನ್ನ ಕಮೆಂಟ್ ಮುಖಾಂತರ ಮಾಡಿ. ನನಗೆ ಅವರು ಈ ರೀತಿ ಅಲ್ಲಿ ಕಾಣಿಸಿದ್ರು, ಜಗಳ ನೋಡ್ಬಿಟ್ಟು ನಾನು ಇಲ್ಲಿ ಸುಮ್ಮನೆ ಇರ್ತೀನಿ ಮಜಾ ತಗೋತೀನಿ ಅನ್ನೋ ರೀತಿ ಇತ್ತಲ್ಲಿ. ಸೊ ಅದನ್ನೇ ಗಿಲ್ಲಿ ಅವರು ಕೂಡ ಹೇಳಿದ್ರು, ಬೆಂಕಿ ಹಚ್ಚಿ ನೀವು ಸಾಡಿಗೆ ಕಾವು ತಗೋತಾ ಇರೋದು ನೀವಲ್ವಾ ಹಂಗೆ ಹಿಂಗೆ ಅಂತ ಅವರು ಸಖತ್ತಾಗಿ ಟಾಂಗ್ ಕೊಟ್ಟರು. ಬಟ್ ಇಲ್ಲಿ ಅಶ್ವಿನ್ ಕೂಡ ಮಾಡ್ತಾ ಇರೋದು ಒಂಚೂರು ಸರಿ ಅನಿಸ್ತಲ್ಲ. ಪ್ರತಿಯೊಬ್ಬರನ್ನ ತಿಳ್ಕೊಂಡು ನಾವು ಏನು ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾತಾಡಬೇಕಾಗುತ್ತೆ. ಸೊ ಆ ಕೆಲಸನ ಅವ್ರು ಮಾಡ್ತಲ್ಲ, ಅದೊಂದು ಬೇಜಾರಿನ ವಿಷಯ ಆಗುತ್ತೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಕಿಚ್ಚ ಸರ್ ನೋಡ್ಕೋತಾರೆ. ಇನ್ನು ಏನಪ್ಪಾ ಅಂತಂದ್ರೆ ಇದೆಲ್ಲ ಆದ್ಮೇಲೆ ಮತ್ತಿನ್ನು ಥರ್ಡ್ ಒನ್ ಬಂದ್ಬಿಟ್ಟು ನಮ್ಮ ಒಂದು ಸುರೇಶ್ ಸಿಂಗ್ ಅವರು ಎಂಟ್ರಿ ಆಗುತ್ತೆ. ಒಂದು ಲವರ್ ಬಾಯ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಏನು ಲವ್ ಸ್ಟೋರಿ ಕಡಿಮೆ ಇತ್ತು. ಸೊ ಇದು ಲಾಸ್ಟ್ ಒಂದು ಎಪಿಸೋಡಲ್ಲಿ ಬಂತು. ಸೊ ಇದೆಲ್ಲ ಆದ್ಮೇಲೆ ಅವರೊಂದು ರೂಲ್ಸ್ ಕೂಡ ಕೇಳ್ತಾರೆ. ಸೊ ನಿಮ್ಗೆ ಯಾರಿಗೆ ಇಷ್ಟ ಅನ್ಸುತ್ತಾರೆ ಎಷ್ಟು ಹೆಣ್ಮಕ್ಳು ಅಂತ ಕೇಳಿದಾಗ ರಾಜಕೀಯ ಗೌಡಗೆ ಇವ್ರು ನಮಗೆ ತುಂಬಾ ಇಷ್ಟ, ಕ್ಯೂಟ್ ಅಂತ ಅನಿಸ್ತಾರೆ ಅಂತ ಅವರಿಗೆ ರೂಲ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಯಾರು ನಿಮ್ಗೆ ಫೇವ್ರೇಟ್ ಅಂತ ಅನಿಸುತ್ತೆ, ಯಾರನ್ನು ವಿಧ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ಯಾರು ಇಷ್ಟ ಆಗುತ್ತೆ ಹುಡುಗರಲ್ಲಿ ಅಂತ ಕೇಳಿದಾಗ ಗಿಲ್ಲಿನ ಆಯ್ಕೆ ಮಾಡ್ತಾರೆ. ಸೊ ಗಿಲ್ಲಿ ಅವರು ತುಂಬಾ ಜನಗಳಿಗೆ ಗಿಲ್ಲಿ ಅಂದ್ರೆ ಇಷ್ಟ. ಯಾಕಂದ್ರೆ ಅವರು ಒಂದು ರಿಯಲ್ ಕ್ಯಾರೆಕ್ಟರ್ ಏನಿದೆ ಅದೇ ಆಡೋದು. ಸೊ ಇಲ್ಲಿ ಅವ್ರಿಗೆ ಒಂದು ರೂಲ್ಸ್ ಕೊಡುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಕೆಟ್ಟದ್ದು ಅಂತ ಯಾರು ಅನ್ನಿಸ್ತಾರೆ ಅಂದ್ರೆ ನಿಮ್ಗೆ ಏನು ಈ ಗುಂಪಲ್ಲಿ ಇಲ್ಲ ಅಂತ ಯಾರು ಅನ್ನಿಸ್ತಾರೆ, ಮತ್ತೆ ಓವರಾಗಿ ಯಾರು ಅನ್ನಿಸ್ತಾರೆ ಅಂತ ಕೇಳಿದಾಗ ಮಾಳವ್ರಿಗೆ ಒಂದು ಬ್ಲ್ಯಾಕ್ ರೋಸ್ ಕೊಡ್ತಾರೆ. ಇವ್ರು ಎಲ್ಲೂ ಕಾಣಿಸ್ತಾ ಇಲ್ಲ, ಜಾಸ್ತಿ ಮಾತಾಡ್ತಾ ಇಲ್ಲ, ಇವ್ರು ಸ್ಟ್ಯಾಂಡ್ ತಗೋಬೇಕು ಮಾತಾಡ್ಬೇಕು ಅಂತ ಅವ್ರಿಗೆ ಒಂದು ರೂಲ್ಸ್ ಕೊಡ್ತಾರೆ. ಇಲ್ಲಿ ಇಷ್ಟ ಆಗದೆ ಇರೋರು ಅಂತಂದ್ರೆ ಅಶ್ವಿನ್ ಗೌಡ, ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕಂದ್ರೆ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು
ಬ್ಲ್ಯಾಕ್ ರೋಸನ್ನು ಕೊಡ್ತಾರೆ. ಸೊ ಇಲ್ಲಿ ಈ ಒಂದು ಎಪಿಸೋಡ್ ಮುಕ್ತಾಯ ಆಯಿತು. ಇನ್ನೊಂದು ಇಲ್ಲಿ ಮೇನ್ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಧ್ರುವಂತ್ ಅವರು ಯಾಕೆ ಆಳ್ತಾ ಇದ್ರು ನನಗಂತೂ ಗೊತ್ತಿಲ್ಲಪ್ಪ. ಸೊ ನೀವು ಸಿಂಪತಿಯನ್ನು ಪ್ಲೇ ಮಾಡ್ತಾ ಇದೆ ಅಂದಮೇಲೆ ನೀವು ತೋರಿಸಿ ಸಿಂಪತಿಯನ್ನು ಪ್ಲೇ ಮಾಡ್ತಾ ಇಲ್ಲ ಅಂತ ನೀವು ಆಟಲ್ಲಿ ತೋರಿಸಿ, ಅದು ಬಿಟ್ಟು ಆಳ್ತಾ ಕೂತ್ರೆ ಇಲ್ಲಿ ಯಾರು ಕೂಡ ನಿಮ್ಮನ್ನ ಕಣ್ಣಿ ಒರೆಸಕ್ಕೆ ಬರಲ್ಲ. ಸೊ ಇಲ್ಲಿ ನೀವೇನೆಂಬುದನ್ನು ನೀವೇ ಇಲ್ಲಿ ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಧ್ರುವಂತ್ ಅವರು ಚೇಂಜ್ ಆಗಲೇಬೇಕು. ನೀವು ಯಾವ ರೀತಿ ಹೊರಗಡೆ ಇದ್ರೆ ನಂಗೆ ಅದು ಗೊತ್ತಿಲ್ಲ, ಬಟ್ ಇಲ್ಲಿ ನೀವು ಇರಬೇಕಾದ್ರೆ ನೀವು ಚೇಂಜ್ ಆಗಲೇಬೇಕು. ಇಲ್ಲಾಂದರೆ ಇದು ಹೊರತಾಗಿ ನೀವು ಕೂಡ ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಸೊ ಇಲ್ಲಿ ಕಾಕ್ರೋಚು ಮತ್ತು ಜಾನ್ವಿ ಅಶ್ವಿನಿ ಅವರು ತುಂಬ ಓವರ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೊದಲೇ ಅಶ್ವಿನಿ ಗೌಡರ ಬಕೆಟ್ ಹಿಡಿಯೋಕೆ ಜಾನ್ವಿ ಇದ್ರು, ಜಾನ್ವಿಗೆ ಬಕೆಟ್ ಹಿಡಿಯೋಕೆ ನಮ್ಮ ಸುದ್ದಿಯವರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಇದೇ ರೀತಿ ಆಟ ಆಡ್ತಿದ್ರೆ ಖಂಡಿತವಾಗ್ಲೂ ಜಾನ್ವಿ ಮತ್ತು ಸುದ್ದಿ ಆದಷ್ಟು ಬೇಗ ಮನೆಯಿಂದ ಆಚೆ ಹೋಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಯಾವ್ದು ರೀತಿ ಅನಿಸ್ತು ಈ ಒಂದು ಎಪಿಸೋಡ್? ನಾನು ಎಪಿಸೋಡಲ್ಲಿ ಮೇನ್ ಇರೋದನ್ನು ಹೇಳಿದೆ. ಸೊ ಗಿಲ್ಲಿದು ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅತಿ ಓವರ್ ಆಗಬಾರ್ದು ಅಂತ ನಾನು ಅನ್ಕೋತೀನಿ. ಗಿಲ್ಲಿ ಅವ್ರು ಯಾವ ರೀತಿ ಅದೇ ರೀತಿ ಇರಲಿ, ಬಟ್ ಗಿಲ್ಲಿನ ಇಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಒಂದು ಹಿಂದೆ ನಿಂತು ಒಂದು ದೂಕ್ತಾ ಇರುವಂಥ ಕೆಲಸ ಮಾಡ್ತಾ ಇರೋದು ಅಶ್ವಿನ್ ಗೌಡ ಅಂತ ಇಲ್ಲಿ ಕಾಣುತ್ತೆ. ಸೊ ಅವರನ್ನ ಹೆಂಗಾದ್ರೂ ಮಾಡಿ ಕೆಳಗೆ ತಳ್ಳಬೇಕು, ಗಿಲ್ಲಿನ ಕೆಳಗೆ ತಳ್ಳಬೇಕು, ನಾನೇ ಈ ಮುಂದಿನ ವಾರ ಕಿಚ್ಚನ್ ಚಪ್ಪಾಳೆ ತಗೋಬೇಕು. ಸೊ ಈ ರೀತಿ ಒಂದು ಪ್ಲಾನಿಂಗ್ ನಡೀತಾ ಇದೆ. ಸೊ ಒಳ್ಳೆಯವರ ಮನಸ್ಸನ್ನ, ರಿಯಲ್ ಆಗಿರುವಂತಹ ಮನಸ್ಸನ್ನ ಅಲ್ಲಿ ನಾನು ಯಾವ ರೀತಿ ಹೊರಗಿದ್ದೋ ಒಳಗೂ ಅದೇ ರೀತಿ ಇರ್ತೇನೆ ಅನ್ನೋರನ್ನ ಯಾರು ಕೂಡ ಟಚ್ ಮಾಡೋಕ್ಕೂ ಆಗಲ್ಲ. ಇದು 100% ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬರ್ಕೊಡ್ತೀನಿ. ಸೊ ಇದು ಸ್ವಲ್ಪ ಅಶ್ವಿನ್ ಗೌಡ ಮತ್ತು ಜಾನ್ವಿ ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ರಕ್ಷಿತನ್ ಬಿಟ್ಟು ಗಿಲ್ಲಿ ಜೊತೆ ಕಿರಿಕಿ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಸೊ ಯಾಕಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ತಲ್ಲ, ಸೊ ಯಾಕೆ ಸಿಕ್ತು, ನಮ್ಮಿಂದ ಕಿಚ್ಚನ ಚಪ್ಪಾಳೆ ಸಿಕ್ತು ಅನ್ನೋ ಒಂದು ಅಹಂಕಾರದ ಮಾತುಗಳು ಆಡ್ತಿದ್ದಾರೆ. ಸೊ ಏನೋ ಅಂತ ಗೊತ್ತಿಲ್ಲ, ಬಟ್ ಇದ್ಕೊಂಡು ನಡೆದ್ರೆ ತುಂಬಾ ಜನ ಹೋಗ್ತಾರೆ, ಇಲ್ಲಾಂದ್ರೆ ಬೇಗ ಮನೆಯಿಂದ ಆಚೆ ಹೋಗ್ತಾರೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಈ ಒಂದು ಎಪಿಸೋಡ್ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ನನ್ನ ಒಂದು ಗಡಿಬಿಡಿ ಟೈಮಲ್ಲಿ ಈ ನನಗೆ ಅನಿಸಿದ್ದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾದ್ರು ತಪ್ಪು ಮಾತಾಡಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.